ಆನೇಕಲ್ ತಾಲೂಕಿನ ಸುಪ್ರಸಿದ್ಧ ಹುಸ್ಕೂರು ಮದ್ದೂರಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಸಾಗರ ಗ್ರಾಮದಲ್ಲಿ 2ನೇ ವರ್ಷದ ಕರಗ ಮಹೋತ್ಸವವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಗ್ರಾಮದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಅಲಂಕಾರಗಳನ್ನು ಮಾಡುವ ಮೂಲಕ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸಾಂಪ್ರದಾಯಿಕ ಮಂಗಳವಾದ್ಯಗಳ ನಡುವೆ ದೇವಸ್ಥಾನದಿಂದ ಕರಗವು ಹೊರಬರುತ್ತಿದ್ದಂತೆ ನೆರೆದಿದ್ದ ಸಾವಿರಾರು ಭಕ್ತರು ಜಯ ಘೋಷಗಳನ್ನು ಹಾಕಿ ಭಕ್ತಿ ಸಮರ್ಪಿಸಿದರು. ಈ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಕರಗವು ಗ್ರಾಮದಲ್ಲಿ ಸಿದ್ಧಪಡಿಸಲಾಗಿದ್ದ ಅಗ್ನಿಕೊಂಡವನ್ನು ಪ್ರವೇಶಿಸಿತು. ಕೆಂಡದ ರಾಶಿಯ ಮೇಲೆ ಕರಗಧಾರಿಗಳು ಸಾಗುವ ದೃಶ್ಯವನ್ನು ಕಂಡು ಭಕ್ತಾದಿಗಳು ಮೈಮನ ಮರೆತು ನಮಿಸಿದರು. ತದನಂತರ ಕರಗವು ರಾಮಸಾಗರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತು. ಪ್ರತಿ ಮನೆಯ ಮುಂದೆಯೂ ಗ್ರಾಮಸ್ಥರು ಕರಗಕ್ಕೆ ಪೂಜೆ ಸಲ್ಲಿಸಿ ಹಣ್ಣು ಕಾಯಿ ಅರ್ಪಿಸುವ ಮೂಲಕ ತಾಯಿಯ ಕೃಪೆಗೆ ಪಾತ್ರರಾದರು. ವಿದ್ಯುತ್ ದೀಪಾಲಂಕಾರಗಳು ಮೆರವಣಿಗೆಗೆ ಮತ್ತಷ್ಟು ಮೆರುಗು ನೀಡಿದ್ದವು. ಈ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ರಾಮಸಾಗರ ಮಂಜುನಾಥ್ ರೆಡ್ಡಿ, ಚೇತನ್ ರೆಡ್ಡಿ, ಮಂಜುನಾಥ್, ಶಶಿಧರ್ ರೆಡ್ಡಿ, ಸುಧಾಕರ್ ರೆಡ್ಡಿ, ಗಜೇಂದ್ರ, ಮುನಿರಾಜು, ಆನಂದ್, ನಾಗರಾಜ್, ಕಾಂತರಾಜ್, ಅರುಣ್, ಮಾದೇಶ್, ಅನಿಲ್ ಕುಮಾರ್, ಲೋಕೇಶ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ರಾಮಸಾಗರ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಈ ಕರಗ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು. ಗ್ರಾಮದ ಯುವಕರು ಮತ್ತು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶಿಸ್ತಿನಿಂದ ಕಾರ್ಯಕ್ರಮ ನಡೆಯಲು ಸಹಕರಿಸಿದರು. ಮದ್ದೂರಮ್ಮ ನಮ್ಮ ರಾಮಸಾಗರ ಯುವಕರು ಮದ್ದೂರಮ್ಮ ಜಾತ್ರಾ ಮಹೋತ್ಸವ ಪ್ರಯುಕ್ತ 2ನೇ ವರ್ಷದ ಕರಗ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯ. ಜೈ ಮದ್ದೂರಮ್ಮ. ಊರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಒಳ್ಳೆ ರೀತಿಯಾಗಿ ನಡೀತಾ ಇದೆ. 2ನೇ ವರ್ಷದ ಕರಗ ಮಾಡ್ತಾ ಇದ್ದೀವಿ. ಎಲ್ಲರೂ ಯುವಕರೆಲ್ಲ ಸೇರಿ ಯಾವುದೇ ತೊಂದರೆ ಇಲ್ದಿರ ಎಲ್ಲ ಒಳ್ಳೆ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇದೇ ರೀತಿಯಾಗಿ ಈ ಹಬ್ಬ ಎಲ್ಲ ನಡೀಲಿ, ಏನು ತೊಂದರೆ ಆಗದಿರ ಎಲ್ಲ ಒಳ್ಳೆ ರೀತಿ ನಡೀಲಿ ಅಂದ್ಬಿಟ್ಟು ಮದ್ದೂರಮ್ಮನ ಹತ್ರ ಕೇಳ್ಕೊತೀವಿ. ಈ ಕರಗನೂ ಒಳ್ಳೆ ರೀತಿ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀವಿ. ಇಂದು ರಾಮಸಾಗರ ಗ್ರಾಮದಲ್ಲಿ 2ನೇ ಬಾರಿಗೆ ಆದಂತಹ ಕರಗ ಉತ್ಸವವನ್ನು ಏರ್ಪಡಿಸಲಾಗಿದೆ. ಇನ್ನೇನು ಕೆಲವೇ ಸಮಯದಲ್ಲಿ ಕರಗ ದೇವಾಲಯದಿಂದ ಹೊರಗೆ ಬಂದು ವೆಂಕಟರಮಣ ಸ್ವಾಮಿ ದೇವಾಲಯದಿಂದ ಹೊರಗೆ ಬಂದು ಆನಂತರ ಅಗ್ನಿಕೊಂಡವನ್ನು ಪ್ರವೇಶಿಸಿ ಆನಂತರ ಇಡೀ ರಾಮಸಾಗರದ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಕರಗ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಮುದ್ದರಮ್ಮ ದೇವಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ರಾಮಸಾಗರ ಗ್ರಾಮದಲ್ಲಿ ಅದ್ದೂರಿಯಾಗಿ 2ನೇ ವರ್ಷ ಕರಗ ಮಾಡ್ತಾ ಇದ್ವಿ. ಎಲ್ಲರೂ ಬಂದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಿ. Ay,
ಮಾಡ್ತೀವಿ.